ನಾಯಕರು ಮತ್ತು ಹಿಂದುತ್ವದ ಪ್ರತಿಪಾದಿ ಮತ್ತು ಯಾವುದೇ ಸಮಸ್ಯೆ ಇದ್ರೂ ಕೂಡ ವಿಧಾನಸಭೆಯಲ್ಲಿ ವಿಷಯಗಳನ್ನ ಎಳೆಯಾಗಿ ಅದರ ಮುಖಾಂತರ ಸರ್ಕಾರಕ್ಕೆ ಮುಜುಗರ ಮಾಡಿ ಸಿಲುಕುವಂತ ಒಳ್ಳೆ ನಾಯಕರು. ಇವತ್ತೇನೋ ಒಂದು ಕೆಟ್ಟ ಗಳಿಗೆ ಅಂತ ನಾವು ಭಾವಿಸ್ತೀವಿ. ಅದು ಪಕ್ಷದ ಹಿರಿಯರು ಅವರು ಎಲ್ಲರೂ ಸೇರಿ ಸಂಧಾನ ಮಾಡ್ತಾರಂತ ನಾವೆಲ್ಲ ಭಾವಿಸಿದ್ದೀವಿ. ಆದ್ರೆ ಅದು ಸಂಧಾನ ಬಿಟ್ಟು ಮತ್ತು ಯಾಕೆ ಹಿಂಗಾಗಿದ್ದು ನಮಗೂ ಕೂಡ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳಿಗೆ ಎಲ್ಲರಿಗೂ ಬಹಳ ಘಾತ ಆಗಿದೆ, ಜನರಿಗೂ ಘಾತ ಆಗಿದೆ. ಮತ್ತು ಹಿಂದುಳಿದ ವರ್ಗ ಇರಬಹುದು, ಎಲ್ಲ ಸಮಾಜಗಳಿಗೆ ಬಹಳಷ್ಟು ಬೇಕಾದಂತ ವ್ಯಕ್ತಿ. ಅದು ನಮಗ ಬಹಳಷ್ಟು ನೋವು ತಂದಿದೆ. ಮುಂದಿನ ದಿನಮಾನಗಳ ಪಕ್ಷದ ಎಲ್ಲ ಹಿರಿಯರಿಗೆ ನಾವು ವಿನಂತಿ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಕುಲಂಕುಷವಾಗಿ ಚರ್ಚಿಸಿ ನೋಡಿ ಮತ್ತ ಅವಕಾಶ ಮಾಡಬಹುದು ಅಂತ ನಮಗೆ ವಿಶ್ವಾಸ ಇದೆ. ಅದಕ್ಕೆ ಯಾಕಂದ್ರೆ ಪಕ್ಷದ ಆದೇಶ ಕೂಡ ನಾವು ಪಾಲಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ನಾಯಕರು ಹಿಂಗಾಯ್ತಪ್ಪ ಅದು ಸ್ವಲ್ಪ ನಮ್ಮಲ್ಲಿ ಆಸೆ ಇದೆ. ಮುಂದಿನ ದಿನಮಾನಗಳಲ್ಲಿ ಇದನ್ನ ಸುರುಳಿತಾಗ ರಾಜ್ಯದಲ್ಲಿ ಬಿಜೆಪಿ ಬರ್ಬೇಕಾದ್ರೆ ಬಹಳಷ್ಟು ಹಿರಿಯ ನಾಯಕರು, ಮೊದಲ ಅನಂತ್ ಕುಮಾರ್ ಅವರು ಮತ್ತು ಇವರು ವಾಜಪೇಯಿ ಅವರು ಕೂಡ ಮತ್ತು ಸಂಘ ಪರಿವಾರ ಕೂಡ ಎಲ್ಲರೂ ಕೂಡ ಬಹಳಷ್ಟು ಸಮಾಜದಲ್ಲಿ ಬಹಳಷ್ಟು ಬೇರೆ ಮಟ್ಟದಿಂದ ಬಂದಂತ ನಾಯಕರು. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ತಂತ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಹಿರಿಯರು ಮತ್ತು ಪಕ್ಷದ ಎಲ್ಲ ಗಣ್ಯರು ವಿಚಾರ ಮಾಡಿ ಒಂದು ನಿರ್ಣಯ ತಗೋತಾರಪ್ಪ ಅಂತ ನಾವು ಭಾವಿಸ್ತೀವಿ. ಅಂತ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಮತ್ತು ಈ ನಿನ್ನೆ ನಡೆದ ಬೆಳವಣಿಗೆ ಸಾಕಷ್ಟು ಜನರಿಗೆ ಮನಸ್ಸಿಗೆ ನೋವಾಗಿದೆ. ನಮ್ಮ ಹಿರಿಯರು ಹೇಳ್ದಂಗೆ ದೆಹಲಿಯಲ್ಲಿ ಎಲ್ಲ ಮಹಾನ್ ನಾಯಕರ ಬಗ್ಗೆ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ಮಾಡೋದು ವಾಪಸ್ ತಗೋಬೇಕಂತ ವಿನಂತಿ ಮಾಡ್ತೀವಿ. ತದನಂತರ ಅವರು ಬಿಜೆಪಿ ಪಕ್ಷಕ್ಕೆ ಯಾವುದೋ ಮುಜುಗರ ಆಗುವಂಥ ಕೆಲಸ ಏನು ಮಾಡಿಲ್ಲ. ಪಕ್ಷ ಕಟ್ಟುವಲ್ಲಿ, ಸಂಘಟನೆ ಮಾಡುವಲ್ಲಿ ಸಾಕಷ್ಟು ದುಡಿದಿದ್ದಾರೆ. ಹಿಂದೆ ಯಾರು ಇದಾದಾಗ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ಯಾರ, ಲೋಕಸಭೆ ಸದಸ್ಯರಾಗ್ಯಾರ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಮುತ್ಸದಿ ರಾಜಕಾರಣದಲ್ಲಿ ಸಚಿವರಾಗಿದ್ದಾರೆ. ಸಾಕಷ್ಟು ಬ್ರಾಡ್ಗೇಜ್ ಹೋರಾಟ ಇರ್ಬೋದು, ಇನ್ನಿತರ ನೀರಾವರಿ ಹೋರಾಟ ಇರ್ಬೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಧ್ವನಿ ಎತ್ತುವಂಥ ಕೆಲಸ ಆಗಿರ್ಬೋದು, ಇವೆಲ್ಲ ಮಾಡಿದ್ದಾರೆ. ಒಂದೇ ಒಂದಂದ್ರೆ ಅವರು ಹಿಂದುತ್ವ ಪರವಾಗಿ ನಿಲ್ಲುವುದಾಗಲಿ ಅಥವಾ ಯಾರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುವುದಾಗಲಿ ಈ ಕೆಲಸ ಮಾಡಿದ್ದಾರೆ. ಆದ ಕಾರಣ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾರಿಗೆ ಅನ್ಯಾಯ ಆಗಬಾರ್ದು, ಯಾರು ದುಡಿದಿದ್ದಾರೆ ಹಿರಿಯರಿಗೆ ಗೌರವ ಸಿಗಬೇಕು, ಹಿರಿಯರಿಗೆ ಮನ್ನಣೆ ಹಾಕ್ರಿ, ಹಿರಿಯರ ಮಾತುಗಳನ್ನು ತಾವೆಲ್ಲ ಕಡೆಗಣಿಸಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಹೊರತಾಗಿ ಯಾರು ದ್ವೇಷ ಇಲ್ಲಿದ್ದಾರೆ. ಆದ ಕಾರಣ ನಾವು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ, ಇದು ಮತ್ತೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವ್ರ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಬೇಕು. ಅಲ್ಲ, ಮುಂದೆ ನಮ್ಮ ನಾಯಕರಿಗೆ ನಾವು ಭೇಟಿ ಆಗ್ಲಕ್ಕೆ ಪ್ರಾಬ್ಲಮ್ ಏನದ? ನಮ್ಮ ವರಿಷ್ಠರಿಗೂ ಭೇಟಿ ಆಗ್ತೀವಿ, ನಮ್ಮ ಹಿರಿಯರಿಗೆ ಭೇಟಿ ಆಗ್ತೀವಿ. ನಮ್ದೇ ಪಕ್ಷದ ನಮ್ಮ ಪಕ್ಷದವ್ರು ನಮಗ್ ಒಂದ್ಸಲ ಹೇಳ್ತಾರ, ಅವ್ರಿಗೆ ಒಂದ್ಸಲ ಹೇಳ್ತಾರ, ಕದಿಶ್ ವಾರ್ನಿಂಗ್ ಮಾಡ್ತಾರ. ಅದು ಪಕ್ಷದ ಒಳಗೆ ನಡೆದಿರ್ತದ, ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಡೆದಿರ್ತದ, ಅದು ನಡೀತದ. ನಾವು ನಿಯೋಗ ರೂಪದಲ್ಲಿ ನಮ್ಮ ಯಾರು ಸಕ್ರಿಯ ಕಾರ್ಯಕರ್ತರು ಹಿರಿಯರು ಅದೀವಿ, ಎಲ್ಲಾರು ಸೇರಿ ಅದ್ರ ಬದಲು ವಿಚಾರ ಮಾಡಿ ಮುಂದೆ ಅದ್ರ ಬದಲು ನಿರ್ಣಯ ಮಾಡ್ಕೊತ ಮಾಡ್ತೀವಿ. ನಮ್ಮೆಲ್ಲಾ ನಾಯಕರಿಗೆ ಭೇಟಿ ಆಗ್ತೀವಿ. ಈಗ ನೋಡ್ರಿ, ಹಿರಿಯ ನಾಯಕರನ್ನ, ಬಿಜೆಪಿ ಪ್ರಮುಖರನ್ನ ನಾವು ಎಲ್ಲರೂ ನಿಮ್ಮ ಕಾರ್ಪೊರೇಟ್ಸ್ ಎಲ್ಲಾರು ಕೂಡಿ ಭೇಟಿ ಆಗ್ತೇವೆ. ಏನಾದ್ರು ಮಾಡಿ ಸರಿಪಡಿಸ್ಕೊಂಡು ಮತ್ತೊಮ್ಮೆ ಅವ್ರ ಪಕ್ಷದೊಳಗೆ ಒಳಗೆ ತಗೋರಿ ಅಂತೇಳಿ ಅನ್ನುವಂಥ ವಿನಂತಿನೂ ಕೂಡ ಮಾಡ್ತೇವೆ ನಾವೀಗ. ಇವ್ರು ಇದೇ ರೀತಿ ಪ್ರತಿಯೊಬ್ಬರನ್ನು ಹಿಂದುತ್ವ ಪರವಾಗಿ ಹೋರಾಟ ಮಾಡೋರನ್ನಾಗಲಿ, ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡುವಂಥವ್ರನ್ನಾಗಲಿ ಈ ರೀತಿ ಕೆಲವೊಂದು ಪಕ್ಷ ಹೊರಗೆ ಆಗ್ಲಕ್ಕತ್ಕೊಳ್ಳಿ ನಾವು ನಮ್ಮ ನಿರ್ಣಯ ತಗೋಬೇಕಾಗತ್ತೆ. ಒಂದು ವೇಳೆ ಅಂತ ಪ್ರಸಂಗ ಬಂದರೂ ಸಹಿತ ನಾವು ಸಾಮೂಹಿಕವಾಗಿ ಈ ನಮ್ಮ ಕೇಸ್ ಏನಾಗುತ್ತೆ ಮುಗಿದ ಕೂಡಲೇ ಸಾಮೂಹಿಕ ಪ್ರಸಂಗ ಬಂದ್ರೆ ರಾಜೀನಾಮೆ ಕೊಡೋದಾದ್ರೆ ನಾವು ಕೊಡ್ತೇವಂತ ಸರ್. ಇದ್ರ ಎರಡು ಮಾತಿಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಬಸನಗೌಡರ ಪರವಾಗಿ ಇರ್ತೇವೆ. ಬಸನಗೌಡರ ಪರವಾಗಿ ಯಾಕಂದಪ್ಪ ಅಂದ್ರೆ ಅವ್ರು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕತ್ತಾರ, ಇಲ್ಲೇನು ಯಾರ ಮನೆ ಹಾಳು ಮಾಡೋ ಕೆಲಸ ಮಾಡ್ಲಿಕ್ಕತ್ತಿಲ್ಲ. ಅವರು ಹೋರಾಟ ಮಾಡಿದ್ದು ಎದಕ್ಕೆ ಮಾಡಿದ್ರು, ಯಾಕೆ ಅವ್ರ ವಿರುದ್ಧ ಮಾತಾಡ್ತಿದ್ರಪ್ಪ ಅಂದ್ರೆ ಅವ್ರೇನೋ ಮಾಡಿದಂತ ಅನ್ಯಾಯಗಳು ಅವ್ರ ಗಮನಕ್ಕೆ ಬಂದಿರಬಹುದು. ಸುಮ್ಮನೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದನ್ರಿ, ಹೌದಲ್ರಿ? ಆ ಕಾರಣಕ್ಕಾಗಿ ಅವ್ರೇನೋ ಮಾಡ್ಲಿಕ್ಕತ್ತಾರ. ನಾವು ಅವ್ರ ಬೆನ್ನೆಲುಬಾಗಿ ನಿಂದಿರ್ತೇವೆ. ಇಡೀ ರಾಜ್ಯನೇ ಅವ್ರ ಬೆನ್ನೆಲುಬಾಗಿ ನಿಂದಿರ್ಲಿಕ್ಕತ್ತೈತಿ. ನಾವಷ್ಟೇ ಅಲ್ಲ,
ಈ ರಾಜನೇ ಅವ್ರ ಬೆನ್ನೆಲುಬಾಗ್ಯದ. ನಾವು ಕೂಡ ಆ ರೀತಿ ಪ್ರಸಂಗ ಏನಾದ್ರು ಬಂದ್ರೆ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಮಾತ್ರ ಸಿದ್ಧರಾಗ್ತೇವೆ ಅಂತ ನಾ ಈ ಸಮಯದಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಹೇಳಲು ಬಯಸ್ತೀನಿ. ಚರ್ಚೆ ಮಾಡಿ ಮತ್ತೊಮ್ಮೆ ಅದು ಅವ್ರು ಏನ್ ನಿರ್ಣಯ ಹೇಳ್ತಾರಲ್ಲ ಅದ್ರ ಮೇಲೆ ನಾವು ಅವ್ರ ಜೊತೆ ಕೂಡ ಡಿಸಿಷನ್ ತಗೊಂಡು ಕೊಡ್ದಾರ ಕೊಟ್ಬಿಡ್ತೀವಿ ಸರ್, ಅದಕ್ಕೂ ಪಕ್ಷಕ್ಕೂ ಸರ್. ಸರ್ ಶಾಸಕರ ಜೋಡಿ ಮಾತಾಡಿದ್ದೇವೆ ನಾವು, ಬಟ್ ಅವರು ನಮ್ಗ ಇದಕ್ಕ ಸಂಪರ್ಕಕ್ಕೆ ಸಿಗ್ಲಿಕ್ಕತ್ತಿಲ್ರಿ. ಯಾಕೆ ಅವರು ಒಂದು ಟೆನ್ಷನ್ ಒಳಗದಾರ. ಇವತ್ತ ನಾಳೆ ಬರ್ಬೋದು, ಬಂದ್ರೆ ಅವ್ರನ್ನ ಭೇಟಿಯಾಗಿ ನಾವು ಒಂದು ನಿರ್ಣಯ ತಗೋತೇವೆ ಸರ್, ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು. ಸರ ಈಗ ಹೆಚ್ಚಿಗೆ ಇದಾರ ಸರ್, ಕೋರಂ ಬರ್ತಿಗಿಂತಲೂ ಹೆಚ್ಚಿಗೆ ಮಾತ್ರ ಅದಾರ. ಕೆಲವರು ಅನಿವಾರ್ಯ ಕಾರಣದಿಂದ ಕೆಲವೊಬ್ರು ಏನೇನ್ ಹೇಳ್ಯಾರ ಅಲ್ಲೆಲ್ಲ ಅಲ್ಲ ಊರಿಗೆ ಈಗ ಯಾರೋ ತೀರ್ಕೊಂಡ್ರ ಅಂತೇಳಿ ಹೋಗ್ಯಾರ, ಒಬ್ರು ಊರು ಹೋಗ್ಯಾರ, ಒಬ್ರಿಗೆ ಆರಾಮಿಲ್ಲ. ಹಾಗೇನಿಲ್ರಿ ಎಲ್ಲರೂ ಹಂಗೇನಿಲ್ಲ, ನಾವೆಲ್ಲಾರು 14,000 ಪರವಾಗಿ ಇದ್ದೀವಿ ಸರ್. ಅನಿವಾರ್ಯ ಕಾರಣ ತೀರ್ಕೊಂಡ್ರಲ್ಲ ಏನ್ ಮಾಡ್ಲಿಕ್ಕೆ ಕಾರ್ಪೊರೇಟರ್ ಹೆಸರು ಹೇಳ್ತೀವಿ. ಬಿಜೆಪಿ ಅವರೊಬ್ರು ಸಂತೋಷ್ ನಾಟಿಕರ್ ಅಂತ ಒಬ್ರು ತೀರ್ಕೊಂಡ್ರ ಅಂತಾರೆ, ಆ ಕಡೆ ಹೋಗ್ಯಾರ್ರಿ ಕೆಲವೊಬ್ರು. ಇಲ್ಲ ಪಕ್ಷದ ಕೆಲವೊಬ್ರು ನೋಡ್ರಿ ಆತ್ಮೀಯ ಕಾರ್ಯಕರ್ತರ ಹೋಗಿರ್ತಾರೆ. ನಾವು ಅವ್ರು ಯಾಕೆ ಬಂದಿಲ್ಲ, ಅವ್ರ ಬಗ್ಗೆ ನಾವೇನ್ ಮಾತಾಡಲಿ.